ಗ್ಯಾಸ್ ಅಭಾವದಿಂದಾಗಿ ಸೌದೆ ಒಲೆಗಳ ಮೊರೆ ಹೋಗ್ತಾ ಇದ್ದಾರೆ ಐಟಿ ಸಿಟಿ ಜನ. ರಾಜಧಾನಿ ಬೆಂಗಳೂರಿನಲ್ಲಿ ಸೌದೆ ಒಲೆ ಹೊತ್ತಿಸಿ ಅಡಿಗೆಯನ್ನ ಮಾಡ್ತಿದ್ದಾರೆ. ಗ್ಯಾಸ್ ಅಭಾವದಿಂದಾಗಿ ಸೌದೆ ಒಲೆಗಳ ಮೊರೆ ಹೋಗ್ತಾ ಇದ್ದಾರೆ ಐಟಿ ಸಿಟಿ ಜನರು. ರಾಜಧಾನಿ ಬೆಂಗಳೂರಿನಲ್ಲಿ ಸೌದೆ ಒಲೆಯನ್ನು ಹೊತ್ತಿಸಿ ಅಡಿಗೆ ಮಾಡ್ತಿದ್ದಾರೆ. ಯಶವಂತಪುರದ ನ್ಯೂ ಸಾಗರ್ ಹೋಟೆಲ್ನಲ್ಲಿ ಸೌದೆ ಒಲೆ ಬಳಕೆ ಮಾಡಲಾಗಿದೆ. ಅದರಲ್ಲೂ ಕೂಡ ಹೋಟೆಲ್ನವರು ಜಾಸ್ತಿಯಾಗಿ ಸೌದೆ ಒಲೆ ಹೋಗ್ತಾ ಇದ್ದಾರೆ. ಮನೆಯವ್ರಿಗೇನಿಲ್ಲ, ಸೌದೆ ಒಲೆಗೆ ಹೋಗ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಕರೆಂಟ್ ಸ್ಟವ್ ಇದೆ, ಇಂಡಕ್ಷನ್ ಸ್ಟವ್ಗಳನ್ನು ಯೂಸ್ ಮಾಡ್ತಾರೆ. ಜಾಸ್ತಿ ಮಾಡಬೇಕು ಅಂದರೆ ಇಂಡಕ್ಷನ್ ಸ್ಟವ್ಗಳಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಅಷ್ಟು ಮಾಡಲಿಕ್ಕೂ ಆಗಲ್ಲ. ಆ ಒಂದು ಕಾರಣವಾಗಿ ಅವರು ಪರ್ಯಾಯವಾಗಿ ಯಾವ ಮಾರ್ಗ? ಸೌದೆ ಒಲೆ. ಮನೆಗಳಲ್ಲಿ ಪರ್ಯಾಯವಾಗಿ ಯಾವ ಮಾರ್ಗ? ಇಂಡಕ್ಷನ್ ಸ್ಟವ್ಗಳ ಮೊರೆ ಹೋಗ್ತಾ ಇದ್ದಾರೆ. ಗ್ಯಾಸ್ ಅಭಾವದಿಂದ ಪರ್ಯಾಯ ಮಾರ್ಗಕ್ಕೆ ಒತ್ತನ್ನು ನೀಡಿದ್ದಾರೆ. ಸೌದೆ ಸಂಗ್ರಹಿಸಿ ಇರಿಸಿದ್ದಾರೆ ಈಗಾಗಲೇ ಹೋಟೆಲ್ನ ಮಾಲೀಕರು. ಹೀಗೆ ಆದರೆ ಭಾಳ ಕಷ್ಟ ಆಗಿಬಿಡುತ್ತೆ, ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಲಿಕ್ಕಾಗಲ್ಲ. ಭಾಳಷ್ಟು ಪ್ರಾರಂಭದಲ್ಲಿ ಹೋಟೆಲನ್ನೇ ಬಂದ್ ಮಾಡಿಬಿಡೋದು ಅಂತ ಹೋಟೆಲ್ನ ಉದ್ಯಮ ಸಂಘದವ್ರಿಗೆ ಏನಿದ್ದಾರೆ ನಿರ್ಧಾರವನ್ನು ಮಾಡಿಬಿಟ್ಟಿದ್ರು. ಈಗ ಬೇಡ ಬೇಡ, ನಮ್ಮಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗೋದು ಬೇಡ, ಸೇವೆ ಮಾಡ್ತಾ ಇರೋದು. ಈಗ ದುಡ್ಡಿನ ಪರ್ಪಸ್ ಏನೋ GST ಕಟ್ಟೋದು ಇವೆಲ್ಲ ಇರಬಹುದು, ಬಟ್ ಸೇವೆ ಕೂಡ ಆಗಿರುತ್ತೆ ಇದು. ಆ ಒಂದು ಕಾರಣವಾಗಿ ನಮಗೂ ತೊಂದರೆ ಆಗೋದು ಬೇಡ, ಕಾರ್ಮಿಕರಿಗೂ ತೊಂದರೆ ಆಗೋದು ಬೇಡ, ನಮ್ಮನ್ನೇ ನಂಬ್ಕೊಂಡಿರುವಂಥ ಮತ್ತಷ್ಟು ಉದ್ಯಮಗಳಿರುತ್ತಲ್ಲ ಅವ್ರಿಗೂ ತೊಂದರೆ ಆಗೋದು ಬೇಡ, ಕಾರ್ಮಿಕರಿಗೂ ತೊಂದರೆ ಆಗೋದು ಬೇಡ ಅನ್ನುವಂತಹ ಕಾರಣಕ್ಕೋಸ್ಕರ, ಯಾರಿಗೂ ಕೂಡ ಲಾಸ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಪರ್ಯಾಯವಾಗಿ ಮಾರ್ಗ ಇರಲಿಲ್ಲ ಅಂತಂದರೆ ನಿಜಕ್ಕೂ ಕೂಡ ದೊಡ್ಡ ಹೊಡೆತ ಆಗ್ತಾ ಇತ್ತು. ಬಟ್ ಪರ್ಯಾಯವಾಗಿ ಮಾರ್ಗ ಇರುವಂತಹ ಕಾರಣವಾಗಿ ಈ ನಿಲುವನ್ನು ತೆಗೆದುಕೊಂಡಿದ್ದಾರೆ ಹೋಟೆಲ್ನ ಉದ್ಯಮಿಗಳು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಈಗಾಗಲೇ ಹೋಟೆಲ್ನ ಉದ್ಯಮಿಗಳಿಗಂತೂ ಫುಲ್ ಹೈರಾಣ ಆಗಿಬಿಟ್ಟಿದ್ದಾರೆ. ಬಟ್ ಒಂದು ರೀತಿಯಾಗಿ ಸೌದೆ ಒಲೆ ಊಟ ಅಂತಂದರೆ ಅದು ಚೆನ್ನಾಗೇ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ಒಂದು ಸ್ವಲ್ಪ ಅದು ರಿಸ್ಕಿ ವಿಚಾರ ಕೂಡ, ಯಾಕೆಂದರೆ ಹೊಗೆ ಬರುವಂಥದ್ದು, ಅಡುಗೆ ಮಾಡೋದು ಭಾಳ ಕಷ್ಟ ಆಗುತ್ತೆ. ಹೋಟೆಲ್ ಉದ್ಯಮದವರು ಏನು ಹೇಳ್ತಾ ಇದ್ದಾರೆ? ಪರ್ಯಾಯ ಮಾರ್ಗ ಓಕೆ ಕಂಡುಕೊಂಡಿದ್ದಾರಲ್ಲ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ? ಏನಿದೆ ಕಂಪ್ಲೀಟ್ ಮಾಹಿತಿ? ಎಸ್ ಕುಸುಮ, ಸಾಮಾನ್ಯವಾಗಿ ನಾವು ಹಳ್ಳಿ ಭಾಗದಲ್ಲಿ ಈ ರೀತಿಯ ಸೌದೆಯನ್ನ ಬಳಸಿ ಅಡುಗೆ ಮಾಡೋದನ್ನ ನೋಡಿರ್ತೀವಿ. ಆದರೆ ಬೆಂಗಳೂರು ಅಂತ ಸಿಟಿಲೂ ಕೂಡ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ ಅಂತ ಹೇಳಿ ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಆದರೆ ಕಳೆದ 2-3 ದಿನದಿಂದಲೂ ಕೂಡ ಬಹುತೇಕ ಹೋಟೆಲ್ಗಳು ಈ ರೀತಿಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಲಾಟ್ ಗಟ್ಟಲೆ ಸೌದೆಗಳನ್ನು ಕೂಡ ಇಲ್ಲಿ ಸ್ಟಾಕ್ ಅನ್ನ ಇಟ್ಕೊಂಡಿರುವಂಥದ್ದು. ಸಾಮಾನ್ಯವಾಗಿ ಹೋಟ್ಲಲ್ಲಿ ಕಮರ್ಷಿಯಲ್ ಗ್ಯಾಸ್ನ 6ರಿಂದ 7 ಸ್ಟಾಕ್ ಅನ್ನ ಇಟ್ಕೋತಾ ಇದ್ರು. ಆದರೆ ಇವಾಗ ಸೌದೆಯನ್ನ ಸ್ಟಾಕ್ ಇಟ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಇರಾನ್ ಹಾಗೆ ಇಸ್ರೇಲ್ ಯುದ್ಧ. ಇರಾನ್ ಹಾಗೆ ಇಸ್ರೇಲ್ ಯುದ್ಧದಿಂದಾಗಿ ನಮ್ಮ ಭಾರತಕ್ಕೆ ಸರಿಯಾಗಿ ಅನಿಲ ಪೂರೈಕೆ, ತೈಲ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಕಮರ್ಷಿಯಲ್ ಗ್ಯಾಸ್ಗಳು ಎಲ್ಲೂ ಕೂಡ ಸಪ್ಲೈ ಆಗ್ತಾ ಇಲ್ಲ. ಅಂದರೆ ಹೆಚ್ಚಾಗಿ ಗೃಹ ಬಳಕೆ ಗ್ಯಾಸ್ಗಳನ್ನ ಸಪ್ಲೈ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಕಮರ್ಷಿಯಲ್ ಗ್ಯಾಸ್ ಸಪ್ಲೈಯನ್ನು ಸ್ಟಾಪ್ ಮಾಡಿದ್ದಾರೆ. ಹೀಗಾಗಿ ಒಂದು ಕಡೆ ಹೋಟೆಲ್ ಉದ್ಯಮವನ್ನು ಕೂಡ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಪರ್ಯಾಯ ಮಾರ್ಗವಾಗಿ ಎಲ್ಲ ಮಾಲೀಕರು ಕೂಡ ಅತಿ ಹೆಚ್ಚಾಗಿ ಸೌದೆ ಒಲೆಯನ್ನು ಬಳಸ್ತಾ ಇರುವಂಥದ್ದು. ಜೊತೆಗೆ ಇಂಡಕ್ಷನ್ ಸ್ಟವ್ ಆಗಿರ್ಬೋದು, ಎಲೆಕ್ಟ್ರಿಕ್ ಸ್ಟವ್ ಆಗಿರ್ಬೋದು, ಈ ರೀತಿಯ ಪರ್ಯಾಯ ಮಾರ್ಗವನ್ನು ಕೂಡ ಕಂಡುಕೊಂಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಅಂದರೆ ಸಾಮಾನ್ಯವಾಗಿ ಒಲೆಯಲ್ಲಿ ಮಾಡುವಂತಹ ಅಡಿಗೆ ಬಹಳಷ್ಟು ಟೇಸ್ಟಿ ಆಗಿರುತ್ತೆ, ಆದರೆ ಇದು ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ಸಮಯ ಇದು ತೆಗೆದುಕೊಳ್ಳುತ್ತೆ, ಹಾಗೆ ಬೇಯೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಆದರೂ ಕೂಡ ನಾವು ಗ್ರಾಹಕರನ್ನ ಖಾಲಿ ಹೊಟ್ಟೆಲಿ ಕಳಿಸಬಾರ್ದು ಅಂತ ಹೇಳಿ ಇವಾಗ ಹೋಟೆಲ್ ಮಾಲೀಕರು ಕಷ್ಟ ಆದರೂ ಪರವಾಗಿಲ್ಲ ಈ ರೀತಿಯಲ್ಲಿ ಅಡುಗೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಈ ರೀತಿಯಲ್ಲಿ ಸೌದೆಗೆ ಡಿಮ್ಯಾಂಡ್ ಜಾಸ್ತಿ ಆದ ತಕ್ಷಣ ಸೌದೆಯ ಬೆಲೆಯೂ ಕೂಡ ಏರಿಕೆ ಆಗಿರುವಂಥದ್ದು. ಈ ಹಿಂದೆ ಒಂದು ಕೆಜಿಗೆ 5 ರೂಪಾಯಿ ಇತ್ತು ಅಂತ ಹೇಳಿದ್ರೆ ಇವಾಗ 20 ರೂಪಾಯಿಗೆ ಅದು ಏರಿಕೆ ಆಗಿರುವಂಥದ್ದು. ನನ್ನ ಜೊತೆ ಹೋಟೆಲ್ ಮಾಲೀಕರೊಬ್ರು ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಅವರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗ್ಯಾಸ್ ಸಿಲಿಂಡರ್ ಇಲ್ದಲೇ ಇರೋದು ಅಂತ ಹೇಳಿ. ಸರ್, ಬಹಳಷ್ಟು ಕಷ್ಟ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ ನಿಮಗೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಎಷ್ಟು ಕಷ್ಟ ಆಗ್ತಿದೆ ಅಂತ ಹೇಳಿ. ವಿಧಿ ಇಲ್ಲ, ಆದರೂ ಕೂಡ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ? ಏನು ಹೇಳೋದು, ಗ್ಯಾಸ್ ಸ್ಟಾಪ್ ಆಗಿದೆ. ಸೌದೆ ಒಲೆಗೆ ಫಸ್ಟ್ ನಮ್ಗೆ 5-6 ರೂಪಾಯಿ ಕೆಜಿ ಕೊಡಿ, ಈಗ 25 ರೂಪಾಯಿ ಕೆಜಿ ತೊಗೊಂಡು ಸೌದೆ ಕೊಟ್ಟಿದ್ದಾರೆ. ಅದು ಸೌದೆಯಲ್ಲೂ ಇದು ಗ್ಯಾಸ್ ಅಷ್ಟು ಫಾಸ್ಟ್ ಆಗಲ್ಲ, ನಿಧಾನ. ಏನು ಮಾಡೋದು ಅಂತ ನಮಗೆ ಅರ್ಥ ಆಗಲ್ಲ. ಈ ಗೌರ್ಮೆಂಟವರು, CM ಅವರು, DCM ಅವರು ಮನಸ್ಸು ಮಾಡಿ ನಮ್ಮ ಹೋಟೆಲ್ ಡಿಪಾರ್ಟ್ಮೆಂಟ್ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಕಮರ್ಷಿಯಲ್ ಗ್ಯಾಸಿಗೆ ನಾವು ಆರಾಮಾಗಿ ಒಂದು ಸ್ವಲ್ಪ ಹೋಟೆಲ್ ನಡೆಸ್ಬೋದು ಅಂತ ನನ್ನ ಅನಿಸಿಕೆ. ಓಕೆ, ಸಾಮಾನ್ಯವಾಗಿ ನಾವು ಹಳ್ಳಿ ಭಾಗದಲ್ಲಿ ನೋಡಿರ್ತೀವಿ, ಹಳ್ಳಿ ಹೋಟ್ಲ್ಗಳಲ್ಲೆಲ್ಲ ಈ ರೀತಿ ಸೌದೆ ಒಲೆಯಲ್ಲಿ. ಬಹುಶಃ ನೀವು ಬೆಂಗಳೂರಲ್ಲಿ ಹೋಟೆಲ್ ಮಾಡಾದ್ಮೇಲೆ ಈ ಥರ ಪರಿಸ್ಥಿತಿ ಬಂದಿರಲಿಲ್ಲ? ಬಂದೇ ಇಲ್ಲ. ಲಾಕ್ಡೌನಲ್ಲೂ ಇಷ್ಟು ತಲೆನೋವು ಆಗಿಲ್ಲ ನಮಗೆ. ಇದರ ತಲೆನೋವು ಅಷ್ಟಿಷ್ಟ ಅಲ್ಲ ಮೇಡಮ್.
ಹೋಟೆಲ್ ನಡೆಸೋಕ್ಕೆ ಆಗಲ್ಲ, ಅದು ಕಷ್ಟಪಟ್ಟು ನಡೆಸ್ತಾ ಇದ್ದೀರಾ? ಆದರೂ ಕಷ್ಟಪಟ್ಟು ನಡೆಸ್ತಾ ಇದ್ದೀವಿ. ಯಾವಾಗ ಬರುತ್ತೆ ಅಂತ ಏನಾದರೂ ಹೇಳಿದಾರಾ ಗ್ಯಾಸ್? ಇಲ್ಲ, ನನಗೆ 20 ಮೇಲೆ ಬರ್ಬೋದು, 20ನೇ ತಾರೀಕಿನ ಮೇಲೆ ಬರ್ಬೋದು ಅಂತ ನ್ಯೂಸ್ ಬಂದಿದೆ. ಯಾವ ಬರುತ್ತೆ ಗೊತ್ತಿಲ್ಲ. ಅಕಸ್ಮಾತ್ ಒಂದು ಕಡೆ ನಿಮಗೆ ದಿನಕ್ಕೊಂದು 6 ರಿಂದ 7 ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ. ಅಕಸ್ಮಾತ್ ಅದು ಗ್ಯಾಸ್ ಸಿಲಿಂಡರ್ ಪೂರೈಕೆನೂ ಕಡಿಮೆ ಆಯಿತು ಅಂತ ಹೇಳಿದ್ರೆ ನೀವೇನಾದ್ರು ಇದನ್ನೇ ಅಡಾಪ್ಟ್ ಮಾಡ್ಕೋತೀರಾ? ಒಲೆನೇ ಹೇಗೆ? ಮಾಡಲೇಬೇಕಲ್ಲ, ನಾವು ಜೀವನ ಮಾಡ್ಬೇಕಂದ್ರೆ ಅದು ಮಾಡಲೇಬೇಕು. ಕಷ್ಟ ಆದರೂ ಮಾಡಲೇಬೇಕು. ಇದಿಷ್ಟು ಮಾಲೀಕರು ಕುಸುಮ ಹೇಳ್ತಾ ಇರುವಂಥದ್ದು. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಸದಾ ಕಾಲವೂ ಕೂಡ ಹೊಗೆಯಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ ಸರಿಯಾಗಿ ಅದು ಬೆಂಕಿ ಅಂಟೋದಿಲ್ಲ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಒಣಗಿರುವಂತಹ ಈ ರೀತಿಯ ಸೌದೆಗಳು ಸಿಗೋದು ಕೂಡ ಬಹಳಷ್ಟು ಕಷ್ಟ ಆಗಿದೆ. ಮತ್ತೊಂದು ಕಡೆಯಲ್ಲಿ ಸೌದೆ ದರವೂ ಕೂಡ ಏರಿಕೆ ಆಗಿದೆ. ಹೀಗಾಗಿ ನಾವು ಯಾವ ರೀತಿಯಲ್ಲಿ ಅಡುಗೆ ಮಾಡೋದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಜೊತೆಗೆ ಇರುವಂತಹ ಗ್ಯಾಸಲ್ಲಿ ಅಂದರೆ ಸಾಮಾನ್ಯವಾಗಿ ನಾವು ಅಂದರೆ ಕಮರ್ಷಿಯಲ್ ಗ್ಯಾಸ್ನ 6 ರಿಂದ 7 ಬಳಸ್ತಾ ಇದ್ರು ಪ್ರತಿನಿತ್ಯವೂ ಕೂಡ. ಇವಾಗ ಒಂದು ಗ್ಯಾಸು ಇಲ್ದಲೇ ಇರುವಂತಹ ಪರಿಣಾಮವಾಗಿ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಏನು ಪೈಪ್ಲೈನ್ಗಳನ್ನ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಅದು ಕೂಡ ಯಾವಾಗ ಬೇಕಾದರೂ ಕೂಡ ಸ್ಟಾಪ್ ಆಗುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಬಹುತೇಕ ಎಲ್ಲ ಹೋಟೆಲ್ಗಳು ಈ ರೀತಿಯಲ್ಲಿ ಸೌದೆ ಆಗಿರ್ಬೋದು, ಇಂಡಕ್ಷನ್ ಆಗಿರ್ಬೋದು, ಇದೆಲ್ಲದರ ಮೊರೆನ ಹೋಗಿದ್ದಾರೆ. ಒಂದು ವೇಳೆ ಇದೇ ರೀತಿಯಲ್ಲಿ ಗ್ಯಾಸ್ ಅಭಾವ ಉಂಟಾಯಿತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಹುತೇಕ ಎಲ್ಲ ಹೋಟೆಲ್ಗಳಲ್ಲೂ ಕೂಡ ಈ ರೀತಿಯ ಸೌದೆ ಒಲೆ ಅಂತೂ ಫಿಕ್ಸ್ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.